ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ವಿಚಾರಣೆ ಇದೆ, ಅರ್ಜಿಯ ವಿಚಾರಣೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ತಮಿಳುನಾಡು ಒಂದು ಅರ್ಜಿಯನ್ನು ಹಾಕೊಂಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ತಮಿಳುನಾಡು ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇದೆ. ನ್ಯಾಯಮೂರ್ತಿ ವಿಕ್ರಮ್ ನಾಥ್ ನೇತೃತ್ವದ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಕರ್ನಾಟಕ ಸರಿಯಾಗಿ ನೀರು ಬಿಟ್ಟಿಲ್ಲ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ತಮಿಳುನಾಡು. ಆಗಸ್ಟ್ ತಿಂಗಳಿನ ನೀರು ಹರಿಸಬೇಕು ಅಂತ ಹೇಳಿ ತಮಿಳುನಾಡು ವಾದವನ್ನು ಮಂಡಿಸ್ತಾ ಇದೆ ಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ತಮಿಳುನಾಡು ಸರ್ಕಾರ ಸಲ್ಲಿಸಿರ್ತಕ್ಕಂಥದ್ದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಅರ್ಜಿ ವಿಚಾರಣೆ ಇದೆ. ಎಸ್ ವೀಕ್ಷಕರೇ ನೋಡಿ, ನಾವು ಕರ್ನಾಟಕದಿಂದ ನೀರು ಬಿಟ್ಟಿಲ್ವಂತೆ ತಮಿಳುನಾಡಿಗೆ. ಅಲ್ರಿ ಅಷ್ಟೊಂದು ಬರ ಪರಿಸ್ಥಿತಿಯಲ್ಲೂ ಕೂಡ ಕೋರ್ಟ್ನ ಏನು ಆದೇಶ ಇದೆ ಅದನ್ನ ಪಾಲಿಸಿದ್ದೀವಿ. CWRC CWMA ಏನು ಆದೇಶ ಇದೆ ಅದನ್ನು ಕೂಡ ಪಾಲಿಸಿದ್ದೀವಿ. ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ಬಂದ್ ಮಾಡಿದ್ರು ಕೂಡ ಕಬಿನಿ ಡ್ಯಾಮ್ ತುಂಬಿರೋದ್ರಿಂದ ನೀರು ಬಿಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿ ನೀರು ಹೋಗಿದೆ. ಆದರೂ ಕೂಡ ಮತ್ತೆ ಬೇಕು ನಮಗೆ ನೀರು, ಆಗಸ್ಟ್ ತಿಂಗಳ ನೀರು ಅಂತ ಹೇಳಿ ಹೇಳ್ತಾ ಇದ್ದೀವಿ. ತಮಿಳ್ನಾಡಿಗೆ ಲಾಜಿಕ್ ಆಗಿ ವಿಚಾರ ಮಾಡಕ್ಕೆ ಬರುತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನೀರಿದ್ರೆ ನಾವು ಬಿಟ್ಟೇ ಬಿಡ್ತೀವಿ. ನಾವು ಇಲ್ಲಿ ನಮ್ಮ ರೈತರೇ ಬರ ಪೀಡಿತ ಪ್ರದೇಶಗಳನ್ನಾಗಿ ನೀವು ಘೋಷಣೆ ಮಾಡಿ ಅಂತ ಹೇಳಿ ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆ. ಬರಪೀಡಿತ ಜಿಲ್ಲೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹೋಗಿ ಬರವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀರಿಲ್ಲದೆ ಇರೋ ಪರಿಸ್ಥಿತಿಗಲ್ವಾ ಅದೆಲ್ಲ ಆಗ್ತಾ ಇರೋದು. ಮಳೆ ಬರ್ತಾ ಇಲ್ಲ ಅಂತ ಅಲ್ವಾ? ಅಂಥ ಸಂದರ್ಭದಲ್ಲಿ ನೀವು ಆಗಸ್ಟ್ ತಿಂಗಳು ನೀರು ಕೇಳ್ತೀರಿ, ಜೂನು ಜುಲೈ ತಿಂಗಳು ನೀರು ಕೇಳ್ತೀರಿ. ಹಿಂದೆ ಎಲ್ಲ ಜೂನ್ ಜುಲೈ ತಿಂಗಳು ನೀರು ಬಿಟ್ಟಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ. ಈಗ ಆಗಸ್ಟ್ ತಿಂಗಳು ನೀರು ನಮ್ಮಲ್ಲಿ ನೀರು ಸೂಕ್ತವಾಗಿದ್ರೆ ನಾವು ಬಿಡೋದಕ್ಕೆ ಹಿಂಜರಿಯೋದೇ ಇಲ್ಲ, ಅದು ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ. ಸೊ ನೋಡಿ, 15 ದಿನದಲ್ಲಿ 16,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿ ಅದನ್ನು ಕೂಡ ಹೋಗ್ತಾ ಇದೆ. ಆದರೂ ಕೂಡ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕೋದು. ಸೊ ಈ ಒಂದು ಕೋರ್ಟ್ನ ಆದೇಶ ಮತ್ತೆ ಕರ್ನಾಟಕದ ವಿರುದ್ಧವಾಗಿ ಬಂತು ಅಂತ ಹೇಳಿದ್ರೆ ಕರ್ನಾಟಕದ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಡ್ಯಾಮ್ ತುಂಬಿರಬಹುದು, ಬಟ್ ಆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಇಟ್ಕೊಳ್ಳೇಬೇಕಾದಂಥ ಸಂಗತಿಗಳಿದ್ದಾವೆ. ನಾವು ಅಕಸ್ಮಾತ್ ನೀರು ಬಿಟ್ವಿ ಅಂತ ಹೇಳಿದ್ರೆ ಕರ್ನಾಟಕದ ಪರಿಸ್ಥಿತಿ ಮತ್ತಷ್ಟು ಬೇರೆ ರೂಟನ್ನೇ ಹಿಡಿದುಕೊಳ್ಳುತ್ತೆ. ರೈತರ ಆಕ್ರೋಶ ಮತ್ತಷ್ಟು ಮುಂದೆ ಹೋಗುತ್ತೆ. ಸೊ ಇವತ್ತಿನ ಆದೇಶ ಏನು ಬರುತ್ತೆ ಅದು ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ನೀರಿನ ವಿವಾದದ ಬಗ್ಗೆ ಒಂದು ಮುಖ್ಯವಾದ ಆದೇಶ ಅದು. ಸೊ ಆದಷ್ಟು ಕರ್ನಾಟಕದ ಪರವಾಗಿ ಈ ಒಂದು ಆದೇಶ ಆದರೂ ಬರಲಿ ಅಂತ ಹೇಳಿ ನಾವು ಕಾಯ್ತಾ ಕುಳಿತಿದ್ದೀವಿ. ಯಾಕಂತ ಹೇಳಿದ್ರೆ CWRC ಮತ್ತು CWMA ಪ್ರತಿ ಸರಿ ತಮಿಳುನಾಡು ಪರವಾಗಿ ಆದೇಶವನ್ನು ಹೊರ ಹಾಕ್ತವೆ. ನೋಡಬೇಕು ಯಾವ ರೀತಿ ಆದೇಶ ಹೊರ ಬರುತ್ತೆ ಅಂತ ಹೇಳಿ.